Hello friends, welcome to SuccessLoka YouTube channel. ನಾನು ಈ ವಿಡಿಯೋನ ಹೌಸ್ ವೈಫ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಹೆಂಗಸರು ಅವ್ರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅವ್ರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ, ನಾವು ಯಾವಾಗ ಒಂದು ಮನೆ ತಗೊಳೋದು, ಯಾವಾಗ ಒಂದು ಕಾರ್ ತಗೊಳೋದು, ಯಾವಾಗ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ಗೆ ದುಡ್ಡು ಸೇವ್ ಮಾಡ್ಕೊಳ್ಳೋದು. ನಾವು ಇಷ್ಟೆಲ್ಲ ದುಡಿತಾ ಇದೀವಲ್ಲ, ನಮ್ಮ ಗಂಡ ಎಷ್ಟು ದುಡಿತಾ ಇದ್ದಾನೆ, ಆದ್ರೂ ನಾವು ಸಾಕಷ್ಟು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ಒಂದು ಟ್ರಿಪ್ ಹೋಗೋಕ್ಕಾಗ್ತಾ ಇಲ್ಲ. ಈ ರೀತಿ ಎಲ್ಲ ಸಾಕಷ್ಟು ಕಂಪ್ಲೇಂಟ್ನ ಹೋಮ್ ಮೇಕರ್ ಇಲ್ಲಾಂದ್ರೆ ಹೌಸ್ ವೈಫ್ಸ್ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಯಾಕಂದ್ರೆ ಒಬ್ಬರೇ ಒಬ್ಬರು ಸಂಪಾದಿಸ್ತಾರೆ. ಆಗ ಒಬ್ಬರು ಸಂಪಾದಿಸೋ ದುಡ್ಡಲ್ಲಿ ನಾವು ಇಡೀ ಒಂದು ಫ್ಯಾಮಿಲಿನ ರನ್ ಮಾಡ್ಬೇಕಾದಾಗ ತುಂಬಾ ಕಷ್ಟ ಆಗುತ್ತೆ. ಒಬ್ಬರೇ ಮನೆಯಲ್ಲಿ ದುಡಿತಾ ಇದ್ದಾಗ ಆಗ ತುಂಬಾ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಸೇವಿಂಗ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ನಾವು ಏನಾದ್ರೂ ಒಂದು ಕಾರ್ ತಗೊಳ್ಬೇಕಂದ್ರು, ಒಂದು ಮನೆ ತಗೊಳ್ಬೇಕಂದ್ರು, ಎಲ್ಲಾದ್ರೂ ಒಂದು ಟ್ರಿಪ್ ಹಾಕ್ಬೇಕಂದ್ರು ನಾವು ಸೇವ್ ಮಾಡೋ ಆಟಿಟ್ಯೂಡ್ ಇಟ್ಕೊಂಡಿಲ್ಲ ಅಂದ್ರೆ ನಾವು ಯಾವ್ದನ್ನು ಅಚೀವ್ ಮಾಡಕ್ಕಾಗಲ್ಲ. ಒಂದು ಕಾರ್ ತಗೊಳಕ್ಕಾಗಲ್ಲ, ಒಂದು ಮನೆ ತಗೊಳಕ್ಕಾಗಲ್ಲ, ಮಕ್ಕಳಿಗೆ ಒಂದು ಹೈಯರ್ ಎಜುಕೇಶನ್ಗೆ ಫಂಡ್ಸ್ ರೆಡಿ ಮಾಡ್ಕೊಳಕ್ಕಾಗಲ್ಲ. ಆದ್ರಿಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೆಲವು ಟಿಪ್ಸ್ ಹೇಳ್ಕೊಡ್ತೀನಿ. ನೀವು ಈ ಟಿಪ್ಸ್ ನ ಫಾಲೋ ಮಾಡ್ಬಿಟ್ರೆ ನೀವು ಖಂಡಿತವಾಗಿ ನೀವು ಸಾಕಷ್ಟು ದುಡ್ಡನ್ನ ನೀವು ಸೇವ್ ಮಾಡ್ಕೊಳ್ಬಹುದು. ನಿಮ್ಗೆ ಬರೋ ದುಡ್ಡಲ್ಲೇ ನೀವು ಸಾಕಷ್ಟು ಸೇವ್ ಮಾಡ್ಕೊಂಡು ಅದರಿಂದ ನೀವು ಒಂದು ಕಾರ್ ಒಂದು ಪ್ಲಾನ್ ಮಾಡ್ಕೊಳ್ಬಹುದು, ಒಂದು ಮನೆ ಪ್ಲಾನ್ ಮಾಡ್ಕೊಳ್ಬಹುದು, ಮತ್ತೆ ನಿಮ್ಮ ಮಕ್ಕಳಿಗೆ ಫ್ಯೂಚರ್ಗೂ ಸಾಕಷ್ಟು ಹಣ ನೀವು ಸೇವ್ ಮಾಡ್ಕೊಳ್ಬಹುದು. ನಾನು ಆ ಟಿಪ್ಸ್ ಹೇಳಕ್ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ದೊರೆಯುತ್ತದೆ. ಈಗ ಆ ಟಿಪ್ಸ್ ಏನೇನಂತ ಖಂಡಿತವಾಗಿ ತಿಳ್ಕೊಳ್ಳೋಣ. ನನ್ನ ಮೊದಲನೇ ಟಿಪ್ ಏನಂದ್ರೆ, ನಾವು ನೆಕ್ಸ್ಟ್ ಒಂದು ತಿಂಗಳಿಗೆ ಕಂಪ್ಲೀಟ್ ಆಗಿ ಒಂದು ಬಡ್ಜೆಟ್ ಹಾಕೊಳ್ಬೇಕಾಗುತ್ತೆ. ಒಂದು ಸ್ಟೇಟ್ ಗವರ್ಮೆಂಟ್, ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ವರ್ಷಕ್ಕಾಗಷ್ಟು ಹೇಗೆ ಬಡ್ಜೆಟ್ ಹಾಕೊಳ್ತದೋ ಅದೇ ರೀತಿ ಒಂದು ಹೌಸ್ ವೈಫ್ ಆಗಿ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಖರ್ಚು ಬರುತ್ತೆ ಅದೇ ರೀತಿ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ನಮ್ಮಲ್ಲಿ ಏನ್ ಇನ್ಕಮ್ ಬರ್ತಾ ಇದೆ, ನಮ್ ಗಂಡ ಎಷ್ಟು ದುಡಿತಾ ಇದ್ದಾನೆ, ಅವ್ರಿಗೆ ಎಷ್ಟು ದುಡ್ಡು ಬರ್ತಾ ಇದೆ, ಅದರಿಂದ ಎಷ್ಟೆಷ್ಟು ಖರ್ಚಾಗ್ತಾ ಇದೆ, ಎಷ್ಟೆಷ್ಟು ಸೇವ್ ಆಗ್ತಾ ಇದೆ, ನಾವು ಪ್ರತಿಯೊಂದನ್ನು ಲೆಕ್ಕ ಹಾಕೊಂಡು ಮತ್ತೆ ನಮ್ಮ ಖರ್ಚಿನ ಟ್ರೆಂಡ್ಸ್ ನೋಡ್ಕೊಳ್ಬೇಕಾಗುತ್ತೆ. ಯಾವ್ಯಾವ್ದು ಖರ್ಚು ಮಾಡ್ತಾ ಇದೀವಿ, ಏನೇನ್ ಮಾಡ್ತಾ ಇದೀವಿ ಅನ್ನೋದನ್ನೆಲ್ಲಾನು ನಾವು ಲೀಸ್ಟ್ ಡೌನ್ ಮಾಡ್ಕೊಂಡಾಗ ನಮ್ಗೆ ಅರ್ಥ ಆಗೋದು ನಮ್ಗೆ ಎಲ್ಲೆಲ್ಲಿ ಖರ್ಚುಗಳಾಗ್ತಾ ಇದೆ ಅಂತ. ಯಾಕಂದ್ರೆ ಸೋರ್ಸ್ ಇರೋದು ಒಂದೇ ಇನ್ಕಮ್ ಇಂದ ಏನು ಒಂದು ಇನ್ಕಮ್ ಬರುತ್ತೋ ಅದು ಎಷ್ಟು ದಾರಿಯಲ್ಲಿ ಹೋಗ್ತಾ ಇದೆ ದುಡ್ಡು, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಏನೇ ಪ್ಲಾನ್ ಮಾಡ್ಕೊಳ್ಬೇಕಂದ್ರೂ ನಾವು ಅದು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಆ ಎಕ್ಸ್ಪೆನ್ಸಸ್ ಏನ್ ಮಾಡ್ತಾ ಇದೀವೋ ಆ ಎಕ್ಸ್ಪೆನ್ಸಸ್ ರಿಯಲಿ ಬರುತ್ತಾ, ಅದು ಮಾಡ್ಲೇಬೇಕಾ, ಅದು ಮಾಡ್ಬಾರ್ದಾ, ಅದೇನಕ್ಕೋಸ್ಕರ ಮಾಡ್ತಾ ಇದೀವಿ, ಅದನ್ನ ಅವಾಯ್ಡ್ ಮಾಡ್ಬೋದಾ, ಅದನ್ನೆಲ್ಲಾನು ನಾವು ಅರ್ಥ ಮಾಡ್ಕೊಂಡಾಗ ನೀವು ಸೇವಿಂಗ್ಸ್ ಈಸಿಯಾಗಿ ಮಾಡ್ಬೋದು. ಆದ್ರಿಂದ ನಾವು ಒಂದು ಪ್ಲಾನ್ ಮಾಡ್ಕೊಳ್ಬೇಕು. ಏನೇನು ವರ್ಷದಲ್ಲಿ ಇಲ್ಲ ತಿಂಗಳಲ್ಲಿ ಖರ್ಚು ಮಾಡ್ತಾ ಇದೀವಿ, ನಮ್ಗೆ ಏನೇನ್ ನೀಡ್ ಇದೆ, ಈಗ ನೆಕ್ಸ್ಟ್ ಒಂದ್ ವರ್ಷಕ್ಕೆ ನಮ್ಗೆ ಏನೇನ್ ನೀಡ್ ಇದೆ, ನಮ್ಗೆ ಬರೋ ಇನ್ಕಮ್ ಅಲ್ಲಿ ನಾವು ನೀಡ್ನ ಪೂರೈಸ್ಕೊಳ್ಬೋದಾ, ಅದನ್ನೆಲ್ಲ ಡೀಟೇಲ್ ಆಗಿ ಪ್ಲಾನ್ ಮಾಡ್ಕೊಳ್ಬೇಕು. ಕೆಲವು ಶಾರ್ಟ್ ಟರ್ಮ್ ಪ್ಲಾನ್ ಮಾಡ್ಕೊಳ್ಬೇಕು, ಕೆಲವು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ಕೊಳ್ಬೇಕು. ಲಾಂಗ್ ಟರ್ಮ್ ಪ್ಲಾನ್ ಅಂದ್ರೆ ಒಂದು ಮನೆ ತಗೊಳೋದು, ಮಕ್ಕಳಿಗೆ ಹೈಯರ್ ಎಜುಕೇಶನ್ಗೆ ದುಡ್ಡು ಕುಡಿಕೋದು, ಮತ್ತೆ ನಾವೆಲ್ಲಾದ್ರೂ ಟ್ರಾವೆಲ್ಸ್ ಟ್ರಿಪ್ ಹೋಗ್ಬೇಕಂದಾಗ ಅದಕ್ಕೆ ದುಡ್ಡು ಕುಡಿಕೋದು, ಇದೆಲ್ಲಾನು ಇಟ್ಟಾಗ ನಾವು ಜೀವನದಲ್ಲಿ ಏನಾದ್ರೂ ಒಂದು ಎಂಜಾಯ್ ಮಾಡಕ್ಕಾಗೋದು, ಇಲ್ಲಾಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋದು ಇದೆಲ್ಲ ಮಾಡಿದಾಗ. ಆದ್ರಿಂದ ನಾವು ಒಂದು ಬಡ್ಜೆಟ್ ಇಟ್ಕೊಂಡು ಅದಕ್ಕೆ ಒಳ್ಳೆ ಪ್ಲಾನ್ ಮಾಡ್ಕೊಂಡಾಗ, ಫೈನಾನ್ಷಿಯಲ್ ಪ್ಲಾನ್ ಮಾಡ್ಕೊಂಡಾಗ ನೀವು ಆದಷ್ಟು ನೀವು ದುಡ್ಡನ್ನ ಉಳಿಸ್ಬೋದು. ಮತ್ತೆ ಎರಡನೇ ಟಿಪ್ ಏನಂದ್ರೆ, ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದನ್ನು ನಮಗ್ ಬೇಕು. ದುಡ್ಡು ಬಂದಿದ ತಕ್ಷಣ ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ಹೋಗಿ ಶಾಪಿಂಗ್ ಹೋಗ್ಬಿಟ್ಟು ಏನ್ ಬೇಕಾದ್ರೂ ತಗೊಂಡ್ಬಿಡೋದು. ನಮ್ಗೆ ಕೆಲವು ಐಟಮ್ಗಳು ಅದು ಇಂಪಾರ್ಟೆಂಟೇ ಇಲ್ಲ, ಅದು ಕೆಲಸದಲ್ಲಿ ಬೇಕಾಗಿರಲ್ಲ, ಆದ್ರೂ ಸುಮ್ಮನೆ ಶಾಪಿಂಗ್ ಹೋಗ್ತೀವಿ, ಅಲ್ಲಿರೋದನ್ನೆಲ್ಲಾನು ಬ್ಯಾಸ್ಕೆಟ್ ಹಾಕೊಂಡ್ಬರ್ತೀವಿ. ಗೊತ್ತಾಯ್ತಲ್ವಾ? ಆಗೇನಾಗುತ್ತೆ, ನಮ್ಗೆ ಬೇಕಾದದು 10 ಐಟಮ್ ಆದ್ರೆ ನಾವೊಂದು 20 ಐಟಮ್ ತಗೊಂಡ್ಬಂದ್ಬಿಡ್ತೀವಿ. 20 ಐಟಮ್ನ ನಾವು ತಗೊಂಡ್ಬಂದ್ಬಿಟ್ಟಿರ್ತೀವಿ. ಆಗ ಆ 20 ಐಟಮ್ಗೆ ಎಕ್ಸೆಸ್ 10 ಐಟಮ್ ಆಗಿದೆಯಲ್ಲ, ಅದು ಕೆಲಸದಲ್ಲಿ ಅದು ಫುಲ್ ಅನ್ನೆಸೆಸರಿ ಇರುತ್ತೆ. ಕೆಲಸದಲ್ಲಿ ಏನಾಗ್ಬಿಡುತ್ತೆ, ಕೆಲಸದಲ್ಲಿ
ಕೆಲ್ಸಕ್ಕೆ ಬಾರದಿರೋದು ಐಟಮ್ಗಳು ತಗೊಂಡ್ಬಿಡ್ತೀವಿ. ಕೆಲಸದಲ್ಲಿ ಈಗ ನಮ್ಮ ಮನೆ ಒಂದು ಚಿಕ್ಕದಾಗಿ ಒಂದು ಹಾಲ್ ಇದ್ದಾಗ ನಮ್ಗೆ 32 ಇಂಚ್ ಟಿವಿ ಸಾಕಾಗುತ್ತೆ. ನಾವು ಹೋಗ್ಬಿಟ್ಟು 50 ಇಂಚ್ ಟಿವಿ ತಗೊಂಡ್ಬರೋದು, ಅರ್ಥ ಆಯ್ತಲ್ವಾ? ಇಲ್ಲಾಂದ್ರೆ ನಮ್ಮ ಬಜೆಟ್ಗೆ ಒಂದು ಆಲ್ಟೋ ಕಾರ್ ಬೇಕಂದಾಗ ನಾವು ಹೋಗ್ಬಿಟ್ಟು ಫಾರ್ಚುನರ್ ತಗೊಂಡ್ಬಿಡೋದು. ಈ ರೀತಿ ಎಲ್ಲ ನಮ್ಗೆ ನೆಸೆಸರಿ ಇದ್ರೆ ಅದು ತಗೊಳ್ಬೇಕು. ಅದು ನೆಸೆಸರಿ ಇಲ್ಲ ಅಂದಾಗ ನಾವು ಅದ ಕಡೆ ಕೈ ಹಾಕಕ್ ಹೋಗ್ಬಾರ್ದು. ಯಾಕಂದ್ರೆ ನಮಗ್ ನೆಸೆಸಿಟಿ ಎಷ್ಟಿದೆಯೋ ಅಷ್ಟು ಮಾಡಿ ತಗೊಂಡಾಗ ಉಳಿದಿದ ಮನೆಯನ್ನ ನಾವು ಸೇವ್ ಮಾಡ್ಕೊಳ್ಬಹುದು. ಅದು ಬಿಟ್ಟು ನಾವು ನಮ್ಮಲ್ಲಿ ಇವತ್ತು ಏನ್ ಬರ್ತಾ ಇದೆಯೋ ದುಡ್ಡನ್ನ ಅದನ್ನ ಖರ್ಚು ಮಾಡೋದಕ್ಕೆ ಇನ್ನೊಂದು 20 ವರ್ಷ ಖರ್ಚು ಮಾಡೋದಕ್ಕೆ ಇವತ್ತೇ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸೇವಿಂಗ್ಸ್ ಎಲ್ಲಿ ಬರುತ್ತೆ? ಆದ್ರಿಂದ ನಾವು ಆದಷ್ಟು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕು. ನಮ್ಗೆ ಏನ್ ಬೇಕು, ನಮ್ಗೆ ಏನ್ ಬೇಡ, ಯಾವ್ದು ಇಂಪಾರ್ಟೆಂಟ್, ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಹೌಸ್ ವೈಫ್ ಆದಳು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಖಂಡಿತವಾಗಿ ತನ್ನ ಫ್ಯಾಮಿಲಿನ ಬಚಾವ್ ಮಾಡ್ಕೊಳ್ಬಹುದು. ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಬಚಾವ್ ಮಾಡ್ಕೊಳ್ಬಹುದು. ನಾವು ಒಳ್ಳೆ ಬಜೆಟ್ ಮಾಡ್ಕೊಂಡಿಲ್ಲ ಅಂದ್ರೆ, ಒಳ್ಳೆ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ, ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನಾವು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನಾವು ಫೈನಾನ್ಷಿಯಲ್ ಬರ್ಬಾದ್ ಆಗೋದಂತೂ ಗ್ಯಾರಂಟಿ. ನಿಮ್ಮ ಫ್ಯಾಮಿಲಿ ಅಂತೂ ಫೈನಾನ್ಷಿಯಲಿ ಕೊಲಾಪ್ಸ್ ಆಗೇ ಆಗುತ್ತೆ ನಾವು ಪ್ರಾಪರ್ ಪ್ಲಾನಿಂಗ್ ಮಾಡಿಲ್ಲ ಅಂದ್ರೆ. ಅದರಿಂದ ನಾನು ಎಲ್ಲಾ ಹೌಸ್ ವೈಫ್ಸ್ಗೂ ರೆಕಮೆಂಡ್ ಮಾಡೋದು ಏನಂದ್ರೆ, ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ. ಮತ್ತೆ ಏನೇ ಖರ್ಚು ಮಾಡ್ಬೇಕಂದ್ರೂ ಯಾಕೆ ಖರ್ಚು ಮಾಡ್ತಾ ಇದ್ದೀರಾ, ಇದು ಬೇಕಾ ಇದು ಬೇಡವಾ ಅಂತ ನಿಮ್ಮಷ್ಟು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಕ್ವಶನ್ ಮಾಡಿದಾಗ ನಿಮ್ಗೆ ಸಾಕಷ್ಟು ದುಡ್ಡು ಅಲ್ಲೇ ಉಳಿತಾಯ ಆಗುತ್ತೆ. ನನ್ನ ಮೂರನೇ ಟಿಪ್ ಏನಂದ್ರೆ, ನಾವು ಪ್ರತಿ ತಿಂಗಳು ನಮ್ ಏನ್ ಸಂಬಳ ಬರುತ್ತೋ, ಹಸ್ಬೆಂಡ್ ಇಂದ ಸಂಬಳ ಬರುತ್ತೋ, ಇಲ್ಲಾಂದ್ರೆ ಬಿಸ್ನೆಸ್ ಇಂದ ದುಡ್ಡು ಬರುತ್ತೋ, ಅದ್ ಏನ್ ದುಡ್ಡು ಬರುತ್ತೋ ಆ ದುಡ್ಡು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಪ್ರತಿಯೊಂದು ಒಂದು ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ. ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಾಗ ನಮ್ಗೆ ಆ ದುಡ್ಡು ಎಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾವ ಐಟಮ್ ಅಲ್ಲಿ ಹೋಗ್ತಾ ಇದೆ, ಯಾರಿಗ ಹೋಗ್ತಾ ಇದೆ, ಏನ್ ಎಕ್ಸ್ಪೆಂಡ್ ಆಗ್ತಾ ಇದೆ ಅನ್ನೋದೆಲ್ಲ ನಮ್ಗೆ ಒಂದು ಚೆಕ್ ಮಾಡ್ಕೊಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಪ್ಲಾನಿಂಗ್ ಮಾಡ್ಕೊಳೋದಕ್ಕೆ ಮತ್ತೆ ನಮ್ಮ ಪ್ಲಾನ್ ನ ಫೈನ್ ಟ್ಯೂನ್ ಮಾಡ್ಕೊಳೋದಕ್ಕೂ ಯೂಸ್ ಆಗುತ್ತೆ. ಆದ್ರಿಂದ ನೀವು ಪ್ರತಿಯೊಂದನ್ನು ಬರೆದಿಟ್ಕೊಳ್ಳಿ. ಇಲ್ಲ ಒಂದು ಸಾಫ್ಟ್ವೇರ್ಸ್ ಸಾಫ್ಟ್ವೇರ್ಸ್ ಬರುತ್ತೆ, ಇಲ್ಲ ಒಂದು ನೋಟ್ ಪ್ಯಾಡ್ ಅಲ್ಲಿ ಬರೆದಿಟ್ಕೊಳ್ಳಿ, ಗೊತ್ತಾಯ್ತಲ್ವಾ? ಇಲ್ಲೊಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಒಂದು ಸ್ಪ್ರೆಡ್ ಶೀಟ್ ಅಲ್ಲಿ ಇಟ್ಕೊಂಡು ಬರ್ಕೊಳ್ಳಿ, ಕಂಪ್ಯೂಟರ್ ಇದ್ರೆ. ಆಗ ನಿಮ್ಗೆ ಪ್ರತಿಯೊಂದನ್ನು ಗೊತ್ತಾಗುತ್ತೆ. ನಮ್ಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ. ಮತ್ತೆ ಅವಾಗ ನೆಕ್ಸ್ಟ್ ಮಂತ್ ಪ್ಲಾನಿಂಗ್ ಮಾಡ್ಬೇಕಾದಾಗ ಅದರಲ್ಲಿ ಎಷ್ಟು ಕೆಲವು ಅನ್ನೆಸರಿ ಐಟಮ್ಸ್ ತಗೊಂಡಿದೀವಿ ಅಂತ ನಮ್ಗೆ ಕ್ಲೀನ್ ಆಗಿ ಐಡೆಂಟಿಫೈ ಆದಾಗ ಆ ಐಟಮ್ ಗಳನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಆದಷ್ಟು ನಾವು ಅವಾಯ್ಡ್ ಮಾಡ್ಕೊಂಡ್ರೆ, ಇದೇ ತರ ನಾವು ಫೈನ್ ಟ್ಯೂನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಸೇವಿಂಗ್ಸ್ ಹ್ಯಾಬಿಟ್ಸ್ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದು ಶಾಪಿಂಗ್ ಹೋಗ್ಬೇಕಾದ್ರೆ ನಾವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಶಾಪಿಂಗ್ ಅಲ್ಲಿ ಹೋಗ್ಲೇಬೇಕು ಅಂದಾಗ ನಿಮ್ಗೆ ನೆಸೆಸರಿ ಇದ್ರೆ ಮಾತ್ರ ಶಾಪಿಂಗ್ ಹೋಗಿ. ಅಕಸ್ಮಾತ್ ಶಾಪಿಂಗ್ ಹೋಗ್ಬೇಕಂದ್ರೂ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಒಂದು ಲೀಸ್ಟ್ ಮಾಡ್ಕೊಂಡ್ರೆ ಆ ಐಟಮ್ಸ್ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಅಷ್ಟೇ ಕೆಲಸದಲ್ಲಿ ಈ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳೋದು ಅಷ್ಟು ಸಲೀಸ್ ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಖಂಡಿತವಾಗಿ ಆ ಹ್ಯಾಬಿಟ್ ನ ನೀವು ಫಾಲೋ ಮಾಡ್ಕೋಬಹುದು. ಅದೇನಂದ್ರೆ, ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿ ಆ ಲೀಸ್ಟ್ ಅಲ್ಲಿ ಏನಿದೆಯೋ ಐಟಮ್ಸ್, ಅದು ಲೀಸ್ಟ್ ಅಲ್ಲಿ ಏನಿದೆ ಅಂದ್ರೆ ಮನೆಗೆ ಬೇಕಾಗಿರೋ ಐಟಮ್ಸ್, ಯಾವ್ದು ಬೇಕೇ ಬೇಕು ಆಗಿರುವಂತ ಐಟಮ್ಸ್, ಅದನ್ನ ನಾವು ಲೀಸ್ಟ್ ಮಾಡ್ಕೊಂಡ್ರೆ ನೀವು ಖಂಡಿತವಾಗಿ ನೀವು ಸಾಕಷ್ಟು ದುಡ್ಡನ್ನ ಸೇವ್ ಮಾಡಬಹುದು. ಲೀಸ್ಟ್ ಮಾಡ್ಕೊಂಡು ಹೋಗಿಲ್ಲ ಅಂದಾಗ ಅಲ್ಲಿ ಕಣ್ಣು ಕಾಣಿದ್ದೆಲ್ಲನೂ ನೀವು ಬ್ಯಾಸ್ಕೆಟ್ ಅಲ್ಲಿ ಹಾಕೊಂಡ್ ಬಂದ್ರೆ ನೀವು 5,000 ರೂಪಾಯಿ ಅಂತ ಖರ್ಚು ಅನ್ಕೊಂಡಿದ್ದಾಗ 7,000 ಆಗ್ಬೋದು, 8,000 ಆಗ್ಬೋದು, 10,000 ಆಗ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ ಹತ್ರ ಎಲ್ಲಾನು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ, ಈ ತಿಂಗಳಿಗೆ ನಮ್ಗೆ ಏನೇನ್ ಐಟಮ್ಸ್ ಬೇಕು, ಯಾಕೆ ಬೇಕು, ಈ ಐಟಮ್ಸ್ ಇಲ್ಲ ಅಂದ್ರೆ ಈ ತಿಂಗಳು ನಾವು ಕಳಿಬಹುದಾ ಅಂತ ಎಲ್ಲಾನು ನಾವು ತಿಳ್ಕೊಂಡ್ರೆ ಆಗ ಮಾತ್ರ ಅದೊಂದು ಲೀಸ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಶಾಪಿಂಗ್ ಮಾಡ್ಕೊಳ್ಳಿ. ಇದು ನನ್ನ 4ನೇ ಟಿಪ್. ನನ್ನ 5ನೇ ಟಿಪ್ ಏನಂದ್ರೆ, ನೀವು ಆದಷ್ಟು ಸಣ್ಣ ಸಣ್ಣ ಖರ್ಚುಗಳಿರುತ್ತಲ್ಲ, 50 ರೂಪಾಯಿ, 100 ರೂಪಾಯಿ ಅಂತ ಅದನ್ನೆಲ್ಲಾನು ಆದಷ್ಟು ಒಂದು ಕ್ಯಾಶ್ ಇಟ್ಕೊಂಡು ಟ್ರಾನ್ಸಾಕ್ಷನ್ ಮಾಡಕ್ ಟ್ರೈ ಮಾಡಿ. ದೊಡ್ಡ ಟ್ರಾನ್ಸಾಕ್ಷನ್ ಆದಷ್ಟು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡ್ರೆ ಕೆಲಸದಲ್ಲಿ ನಿಮ್ಗೆ ರಿವಾರ್ಡ್ ಪಾಯಿಂಟ್ಸ್ ಎಲ್ಲಾನು ಬರುತ್ತೆ. ಅಂದ್ರೆ ನೀವು ಅಲ್ಲಿ ಪ್ರಾಪರ್ ಪ್ಲಾನಿಂಗ್, ಫೈನಾನ್ಷಿಯಲ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಆಗ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡಿದ್ರು ನಿಮ್ಗೆ ಯೂಸ್ ಆಗುತ್ತೆ. ಕೆಲಸದಲ್ಲಿ ನೀವು 1-2 ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿ. ಒಂದು ಕ್ರೆಡಿಟ್ ಕಾರ್ಡ್ ತುಂಬಾ ಲಿಮಿಟ್ ಕಡಿಮೆ ಇರಲಿ, ಒಂದು 25,000 ಇಲ್ಲ ಒಂದು 50,000 ಒಂದು ಲಿಮಿಟ್ ಇರಲಿ, ಇನ್ನೊಂದು ಒಂದು ದೊಡ್ಡ ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ಇರಲಿ. ಆಗೇನಾಗುತ್ತೆ ಅಂದ್ರೆ, ನೀವು ಶಾಪಿಂಗ್ ಹೋಗ್ಬೇಕಾದಾಗ ನೀವು ಸಣ್ಣ ಇರೋ ಮೊತ್ತದ ಕ್ರೆಡಿಟ್ ಕಾರ್ಡ್, ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಹೋದಾಗ ನೀವು ಅದರಲ್ಲಿ ಎಷ್ಟು ಲಿಮಿಟ್ ಇರುತ್ತೋ ಅಷ್ಟೊಳಗಡೆ ನೀವು ನಿಮ್ಮ ಶಾಪಿಂಗ್ ನ ಎಕ್ಸ್ಪೆನ್ಸಸ್ ನ
ಲಿಮಿಟ್ ಮಾಡ್ಕೊಳ್ತೀರ. ಆದ್ರಿಂದ ನೀವು ಆದಷ್ಟು ಒಂದು ಕ್ರೆಡಿಟ್ ಕಾರ್ಡ್ ನ ನೀವು ಲಿಮಿಟ್ ಕಡಿಮೆ ಇರೋ ಕ್ರೆಡಿಟ್ ಕಾರ್ಡ್ ನ ತಗೊಳ್ಳಿ. ಒಂದು 25,000 ಒಳಗಡೆ ಇಟ್ಕೊಳ್ಳಿ. 25,000 ನಾರ್ಮಲ್ಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು 25,000 ಕ್ರೆಡಿಟ್ ಕಾರ್ಡ್ ಇದ್ರೆ ಸಾಕಷ್ಟು ಯೂಸ್ ಆಗುತ್ತೆ. ನೀವು ಯಾಕಂದ್ರೆ ನಿಮ್ಮ ಖರ್ಚು ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಆ ಕ್ರೆಡಿಟ್ ಕಾರ್ಡ್ ಬಿಡೋದಿಲ್ಲ, ಗೊತ್ತಾಯ್ತಲ್ವಾ? ಆಗ ನಿಮ್ಮ ಎಕ್ಸ್ಪೆನ್ಸಸ್ ಅಲ್ಲಿಗೆ ಲಿಮಿಟ್ ಆಗುತ್ತೆ. ಇದು ನನ್ನ 5ನೇ ಟಿಪ್. ನನ್ನ 6ನೇ ಟಿಪ್ ಏನಂದ್ರೆ, ನೀವು ಏನ್ ಮಾಡ್ಬೇಕಂದ್ರೆ ಪ್ರತಿ ವಾರನ ಇಲ್ಲೊಂದು ಪ್ರತಿ ತಿಂಗಳು ಇಲ್ಲೊಂದು ಪ್ರತಿ ದಿನನೂ ಒಂದು ಸ್ವಲ್ಪ ದುಡ್ಡನ್ನ ಸೈಡ್ ಇಡೋದಕ್ಕೆ ಟ್ರೈ ಮಾಡಿ. ಒಂದೊಂದು ಸ್ವಲ್ಪ, ಈಗ ದಿನದಲ್ಲಿ ಒಂದು 10 ರೂಪಾಯಿ ಸೇವ್ ಮಾಡೋದು ಹ್ಯಾಬಿಟ್ ಇಟ್ಕೊಂಡಿದ್ರು, 10 rupees ಅಷ್ಟೇನೆ. ದಿನಕ್ಕೆ 10 ರೂಪಾಯಿ ಸೇವ್ ಮಾಡಿದ್ರೆ ನಿಮ್ಗೆ ತಿಂಗಳಿಗೆ ಎಷ್ಟು ಸೇವ್ ಆಗುತ್ತೆ? 300 ರೂಪಾಯಿ ಸೇವ್ ಆಗುತ್ತೆ. ಅರ್ಥಾಯ್ತಲ್ವಾ? ಇದು ಸಣ್ಣ ಮೊತ್ತದ ಸೇವಿಂಗ್ಸ್. ಇದನ್ನ ನಿಮ್ಮ ಮಕ್ಕಳಿಗೋ ಇಲ್ಲಾಂದ್ರೆ ನೀವು ಅಡಾಪ್ಟ್ ಮಾಡ್ಕೊಂಡಾಗ, ಕೆಲಸಲಿ ನೀವು ಆಫೀಸ್ಗೆ ನೀವು ನಿಮ್ಮ ಹಸ್ಬೆಂಡ್ ಆಫೀಸಲ್ಲಿ ಹೋಗಿ ಊಟ ಮಾಡೋದಕ್ಕೂ ನೀವು ನಿಮ್ಮ ಹಸ್ಬೆಂಡ್ಗೆ ಮನೆಯಿಂದಾನೇ ಊಟ ಕಳಿಸಿದಾಗ ಅವ್ರಿಗೆ ಒಂದು 100 ರೂಪಾಯಿ ಉಳಿದ್ರೆ ತಿಂಗಳಿಗೆ 3,000 ರೂಪಾಯಿ ಉಳಿಯುತ್ತೆ. ಅರ್ಥ ಆಯ್ತಲ್ವಾ? ಮತ್ತೆ ನಿಮ್ಮ ಮನೆಯಲ್ಲಿ 4 ಜನ ಇದ್ದಾಗ 4 ಜನ ಹತ್ರ ಡಿಫ್ರೆಂಟ್ ಇಂಟರ್ನೆಟ್ ಕನೆಕ್ಷನ್ ಇರೋದು, ಇಲ್ಲಾಂದ್ರೆ ಟೆಲಿಫೋನ್ ಕನೆಕ್ಷನ್ ಇರೋದು ಎಲ್ಲ ಇದ್ದಾಗ ಒಂದು ಫ್ಯಾಮಿಲಿ ಪ್ಲಾನ್ ಹೋಗ್ಕೊಳ್ಳಿ. ನೀವು ಒಂದು 700-800 ಕೊಟ್ಬಿಟ್ರೆ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿಗೆಲ್ಲಾನು ಟೆಲಿಫೋನ್ ಕಾಲ್ಸ್ ಮಾಡಬಹುದು, ಇಲ್ಲಾಂದ್ರೆ ಇಂಟರ್ನೆಟ್ ಯೂಸ್ ಮಾಡಬಹುದು, ಎಲ್ಲಾನು ಅಷ್ಟೊಳಗಡೆ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಒಬ್ಬೊಬ್ಬರಿಗೂ 400-500 ಅಂತ ಹೋದಾಗ ಅವರು 1,200 1,500 ಹೋಗ್ಬಿಡುತ್ತೆ ಎಲ್ಲ ಆಡ್ ಮಾಡಿದಾಗ. ಆಗ ನಿಮ್ಗೆ ಹತ್ರ ಒಂದು 500-600 ರೂಪಾಯಿ ಈಸಿಯಾಗಿ ಸೇವ್ ಆಗುತ್ತೆ. ಈ ಹ್ಯಾಬಿಟ್ನು ಇಟ್ಕೊಳ್ಳಿ. ಎಲ್ಲೆಲ್ಲಿ ಸೇವ್ ಮಾಡಕ್ಕಾಗುತ್ತೋ ಪ್ರತಿಯೊಂದು ಸೇವ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂದ್ರೆ, ಆ ಸೇವಿಂಗ್ಸ್ ಅಲ್ಲಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ರೆ ಆ ಸೇವಿಂಗ್ಸ್ ಎಲ್ಲ ಆದಾಗ ಅದನ್ನ ಎಲ್ಲಾದ್ರೂ ಒಂದ್ ಕಡೆ FD ತರ ಹಾಕೋದು, ಇಲ್ಲಾಂದ್ರೆ ಏನೋ ಒಂದು ಸೇವಿಂಗ್ಸ್ ತರ ಮಾಡೋ ಹ್ಯಾಬಿಟ್ ಇಟ್ಕೊಂಡ್ಬಿಟ್ರೆ ಅದು ನೀವು ಎಲ್ಲೆಲ್ಲಿ ಸೇವ್ ಮಾಡಿರ್ತಾರೋ ಅದು ಒಂದ್ ಕಡೆ ಒಂದೊಂದು ಅಕೌಂಟ್ ಹೋಗುತ್ತೆ. ಆ ಅಕೌಂಟ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಬೆಳ್ಕೊಂಡು ಆ ದುಡ್ಡು ಒಂದಲ್ಲ ಒಂದು ದಿನ ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ. ಇದು ನನ್ನ 6ನೇ ಟಿಪ್. 7ನೇ ಟಿಪ್ ಅಂದ್ರೆ, ನಾವು ಸೇವಿಂಗ್ಸ್ ಮಾಡ್ಬೇಕಂದ್ರೂ ಒಂದು ಪ್ಲಾನಿಂಗ್ ಇಟ್ಕೊಂಡಿರ್ಬೇಕು, ಒಂದು ಗೋಲ್ ಇಟ್ಕೊಂಡಿರ್ಬೇಕು. ಈಗ ನಾವು ಕಾರ್ ತಗೊಳೋದು ಒಂದು ಗೋಲು, ಗೊತ್ತಾಯ್ತಲ್ವಾ? ಇಲ್ಲ ಒಂದ್ ಮನೆ ಕಟ್ಕೊಳೋದು, ನಮ್ಗೆ ಒಂದ್ ಮನೆ, ಒಂದು ಅಪಾರ್ಟ್ಮೆಂಟ್ ಇಲ್ಲ ಇಂಡಿವಿಜುವಲ್ ಹೌಸಸ್ ತಗೊಳೋದು ಇನ್ನೊಂದು ಗೋಲು. ಇಲ್ಲ ಅದೇ ರೀತಿ ನಾವು ಹೊರದೇಶಕ್ಕೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಇಲ್ಲೊಂದು ಎಲ್ಲಾದ್ರೂ ಒಂದು ಟ್ರಿಪ್ ಹೋಗೋದಕ್ಕೂ ಒಂದು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ಒಂದು ಫೈನಾನ್ಸ್ ಬೇಕಾಗುತ್ತೆ. ಇಲ್ಲ ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಹೈಯರ್ ಎಜುಕೇಶನ್ಗೆ ಇಲ್ಲ ಎಜುಕೇಶನ್ಗೆ ದುಡ್ಡು ಸೇವ್ ಮಾಡ್ಕೊಳ್ಬೇಕು. ಇದೆಲ್ಲ ಒಂಥರ ಗೋಲ್ ಓರಿಯೆಂಟೆಡ್. ನಮ್ಮ ಹತ್ರ ಈ ದುಡ್ಡು ಇದಕ್ಕೋಸ್ಕರ ಬೇಕು, ನಾವು ಇದಕ್ಕೋಸ್ಕರ ಏನ್ ಮಾಡ್ಬೇಕು, ಎಷ್ಟು ಸೇವ್ ಮಾಡ್ಕೊಳ್ಬೇಕು ಅದು ಪ್ಲಾನ್ ಮಾಡ್ಕೊಳ್ಬೇಕು. ಈಗ ಒಂದ್ ಮನೆ ಕಟ್ಬೇಕಂದಾಗ ಒಂದ್ 50 ಲಕ್ಷ ಆಗುತ್ತಂದಾಗ ನಾವು ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು? 50 ಲಕ್ಷನ ಕೆಲಸದಲ್ಲಿ 50 ಲಕ್ಷ ನಾವು ಸೇವ್ ಮಾಡ್ಬೇಕಾಗಿರಲ್ಲ, ಒಂದ್ 20 ಲಕ್ಷ ಸೇವ್ ಮಾಡಿದ್ರೆ ಉಳಿದ ಅಮೌಂಟ್ ಬ್ಯಾಂಕಿಂದ ಬರುತ್ತೆ. ಅಥವಾ ಅಟ್ಲೀಸ್ಟ್ ಒಂದು 40 ಭಾಗ ನೀವು ಸೇವ್ ಮಾಡಕ್ ಟ್ರೈ ಮಾಡಿ, 60 ಭಾಗ ಬ್ಯಾಂಕ್ ಹೋಗ್ತಾರೆ. ಪ್ರತಿಯೊಂದು ದೊಡ್ಡ ಖರ್ಚುಗಳನ್ನ, ದೊಡ್ಡ ಪ್ಲಾನ್ ಅನ್ನ ಯಾವ ರೀತಿ ನಾವು ದುಡ್ಡು ಸೇವ್ ಮಾಡ್ಕೊಳ್ಬೇಕು, ಒಂದು ಮನೆ ತಗೊಳೋದಕ್ಕೆ, ಕಾರ್ ತಗೊಳೋದಕ್ಕೆ, ಟ್ರಿಪ್ ಹೋಗೋದಕ್ಕೆ, ಒಂದು ಹೈಯರ್ ಎಜುಕೇಶನ್ಗೆ, ಇದಕ್ಕೆಲ್ಲ ಒಂದು ಡೀಟೇಲ್ ಆಗಿ ಪ್ಲಾನ್ ಮಾಡ್ಕೊಂಡು ನಮ್ಗೆ ಎಷ್ಟು ದುಡ್ಡು ಬೇಕು, ಯಾವ ರೀತಿ ಸೇವ್ ಮಾಡ್ಕೊಳೋದು, ಯಾವ ರೀತಿ ಎಕ್ಸ್ಟ್ರಾ ನಮ್ ಇನ್ಕಮ್ ಯಾವ ರೀತಿ ಗೈನ್ ಮಾಡ್ಕೊಳೋದು, ಅದೆಲ್ಲಾನು ಒಂದು ಗೋಲ್ ಓರಿಯೆಂಟೆಡ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡಾಗ ನೀವು ಗ್ಯಾರಂಟಿ ಜಾಸ್ತಿ ಸೇವ್ ಮಾಡೇ ಮಾಡ್ತೀರಾ. ನನ್ನ 8ನೇ ಟಿಪ್ ಏನಂದ್ರೆ, ನಾವು ಕೆಲಸದಲ್ಲಿ ಏನೋ ಒಂದು ಬೈ ಮಾಡ್ಲೇಬೇಕಾಗುತ್ತೆ. ಈಗ ಒಂದು ಟೆಲಿಫೋನ್ ಬೈ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಒಂದು ಮನೆಗೆ ವಾಷಿಂಗ್ ಮಿಷಿನ್ ಒಂದು ಬೈ ಮಾಡ್ಬೇಕಾಗುತ್ತೆ, ಇಲ್ಲ ಒಂದು ಫ್ರಿಡ್ಜ್ ಒಂದು ಬೈ ಮಾಡ್ಬೇಕಾಗುತ್ತೆ. ಆಗ ನೀವೇನ್ ಮಾಡ್ಬೇಕಂದಾಗ, ನೀವು ಆನ್ಲೈನ್ ನಲ್ಲಿ ಬೈ ಮಾಡ್ಬೇಕಂದಾಗ ಡಿಫ್ರೆಂಟ್ ವೆಬ್ಸೈಟ್ ಅಲ್ಲಿ ಡಿಫ್ರೆಂಟ್ ಕಂಪನಿಯವರು ಯಾವ ರೀತಿ ರೇಟ್ ಕೊಡ್ತಿದ್ದಾರೆ, ಅಮೆಝಾನ್ ಅಲ್ಲಿ ಯಾವ ತರ ಡಿಸ್ಕೌಂಟ್ ಕೊಡ್ತಿದ್ದಾರೆ, ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ತರ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಟಾಟಾ ಕಂಪ್ನಿಯಿಂದ ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದಾರೆ, ಈ ರೀತಿ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಆಗ ನಮ್ಗೆ ಎಲ್ಲಿ ಸೇವಿಂಗ್ಸ್ ಜಾಸ್ತಿ ಇರುತ್ತೋ, ಕೆಲವು ಕಡೆ ಈ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದ್ರೆ, ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ನಿಮ್ಗೆ ಇಷ್ಟು % ಡಿಸ್ಕೌಂಟ್, ಆ ತರ ಎಲ್ಲ ಇರುತ್ತೆ. ಆಗ ನೀವು ಆ ತರ ಪ್ರೈಸ್ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಿ ಚೀಪ್ ಆಗಿ ಸಿಗುತ್ತೋ ಅದೇ ಪ್ರಾಡಕ್ಟ್, ಒಂದೇ ಪ್ರಾಡಕ್ಟ್ ಒಂದೊಂದು ಕಂಪ್ನಿಯಿಂದ ನಿಮ್ಗೆ ಡಿಫ್ರೆಂಟ್ ಆಗಿ ರೇಟ್ ಸಿಗುತ್ತೆ. ನಿಮ್ಗೆ ಒಂದು ಕಂಪ್ನಿಯಿಂದ ನಿಮ್ಗೆ 1,000 ರೂಪಾಯಿ ಉಳಿದು ಬಿಟ್ರೆ ಅದು ಒಳ್ಳೆ ಸೇವಿಂಗ್ಸ್ ಅಲ್ವಾ? ಆಗ ನಿಮ್ಗೆ ಆ 1,000 ರೂಪಾಯಿ ಸೇವಿಂಗ್ಸ್ ಆದಂಗ ಆಗುತ್ತೆ. ನೀವು ಅದನ್ನೆಲ್ಲ ಒಂದ್ ಕಡೆ ಸೇವ್ ಮಾಡ್ಕೊಳ್ಬಹುದು. ಆ ರೀತಿ ನೀವು ಏನೇ ಒಂದು ಬೈ ಮಾಡ್ಬೇಕಂದ್ರೂ ಕಂಪೇರ್ ಮಾಡ್ಕೊಳ್ಳಿ. ಸುಮ್ನೆ ಯಾವ್ದೋ ಒಂದು ಶಾಪ್ ಹೋಗ್ಬಿಟ್ಟು ಅವ್ರು ಹೇಳಿದ ರೇಟು ನಾವು ತಗೊಂಡಿದ್ದ ರೇಟು ಅನ್ನಕ್ ಹೋಗ್ಬಾರ್ದು.
ನೀವು 10 ಕಡೆ ವಿಚಾರಿಸಿ ಒಂದು ಕಡೆ ತಗೊಳ್ಳಿ, ಗೊತ್ತಾಯ್ತಲ್ವಾ? ಆ ಹ್ಯಾಬಿಟ್ ಇಟ್ಕೊಳ್ಳಿ. ಮತ್ತೆ ಬಾರ್ಗೇನ್ ಮಾಡ್ಕೊಳೋದು ಕಲ್ತ್ಕೊಳ್ಳಿ. ನೀವು ಆಫ್ಲೈನ್ ಸ್ಟೋರ್ಸ್ ಹೋದಾಗ ಆದಷ್ಟು ಬಾರ್ಗೇನ್ ಮಾಡಿ. ಬಾರ್ಗೇನ್ ಮಾಡಿದಾಗ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಇದು ನನ್ನ 8ನೇ ಟಿಪ್. ನನ್ನ ಈ ಎಲ್ಲಾ 8 ಟಿಪ್ಗಳು ಹೌಸ್ ವೈಫ್ ಆದವರು ನೀವು ಖಂಡಿತವಾಗಿ ಫಾಲೋ ಮಾಡಿದ್ರೆ ನೀವು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನ ಈಸಿಯಾಗಿ ನೀವು ಸುಧಾರಿಸ್ಕೊಳ್ಬಹುದು. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಶಾರ್ಟ್ ಟರ್ಮ್ ಗೋಲ್ಸ್ ನ ನೀವು ಮೀಟ್ ಮಾಡ್ಕೊಳ್ಬಹುದು, ಲಾಂಗ್ ಟರ್ಮ್ ಗೋಲ್ಸ್ ನ ನೀವು ಮೀಟ್ ಮಾಡ್ಕೊಳ್ಬಹುದು. ನಿಮ್ಮ ಮಕ್ಕಳಿಗೇನೋ ಹೈಯರ್ ಎಜುಕೇಶನ್ಗೆ ದುಡ್ಡು ಸೇವಿಂಗ್ಸ್ ಮಾಡ್ಕೊಳ್ಬಹುದು. ಆದ್ರಿಂದ ನಾನು ಹೇಳಿರೋ ಈ 8 ಟಿಪ್ಸ್ ನ ನೀವು ಖಂಡಿತವಾಗಿ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನ ತುಂಬಾ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ನನ್ನ ಭಾವನೆ. ನಿಮ್ಗೆ ಈ 8 ಟಿಪ್ಸ್ ಯೂಸ್ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ 8 ಟಿಪ್ಸ್ ಬಿಟ್ಟು ಮತ್ತೆ ಯಾವ್ದಾದ್ರು ಟಿಪ್ಸ್ ಗೊತ್ತಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಅದರಿಂದ ಬೇರೆಯವ್ರಿಗೂ ಆ ಐಡಿಯಾಸ್ ಯೂಸ್ ಆಗುತ್ತೆ. ಮತ್ತೆ ಜನಗಳು ಆ ಕಾಮೆಂಟ್ಸ್ ಓದಿದ್ರೆ ಅವರು ಅವರ ಸೇವಿಂಗ್ಸ್ ಹ್ಯಾಬಿಟ್ ಇಂಪ್ರೂವ್ ಮಾಡ್ಕೊಳ್ತಾರೆ. ಆದ್ರಿಂದ ನೀವು ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ, ಕಾಮೆಂಟ್ಸ್ ಇದ್ರೆ ಈ 8 ಟಿಪ್ ಬಗ್ಗೆ ನೀವು ಖಂಡಿತವಾಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ನಾವು ನೆಕ್ಸ್ಟ್ ಟೈಮ್ ಅಲ್ಲಿ ಆ ಕಾಮೆಂಟ್ಸ್ ನ ಓದ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀವಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತ ದೊರೆಯುತ್ತೆ. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋಗೆ.